ನೋಡಿ, ಬಿಡದಿ ಟೌನ್ಶಿಪ್ ವಿಚಾರ ಯಾವ ಹಂತಕ್ಕೆ ಹೋಗಿ ನಿಂತ್ಕೊಂಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ. ಸರ್ಕಾರ ಜಿದ್ದಿಗೆ ಬಿದ್ದವರಂತೆ ಬಿಡದಿ ಟೌನ್ಶಿಪ್ ಅನ್ನ ಮಾಡೇ ತೀರ್ತೀವಿ ಅಂತ ಹೇಳಿ, ಬಟ್ ಆ ಭಾಗದ ರೈತರು ನಾವು ಪ್ರಾಣ ಬೇಕಾದರೂ ಬಿಡ್ತೀವಿ, ಭೂಮಿ ಬಿಡಲ್ಲ ಅಂತ ಹೇಳಿ ಸುಮಾರು 500 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆಯ ಹೋರಾಟ ಖಂಡಿತವಾಗ್ಲೂ ಕೂಡ ಅಲ್ಲ. ಬಟ್ ಆ ಭಾಗದ ಶಾಸಕರಾದಂತಹ ಬಾಲಕೃಷ್ಣ ಅವರು ಜಿದ್ದಿಗೆ ಬಿದ್ದವರಂತೆ. ಏನು ಭೂಮಿ ಕೊಡೋರಷ್ಟೇ ತನಗೆ ಓಟ್ ಹಾಕಿರೋದು, ಭೂಮಿ ಕೊಡ್ದಿರೋ ರೈತರು ಯಾರು ತನಗೆ ಓಟೇ ಹಾಕಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಮುಂದುವರೆದಂತೆ ಬಾಲಕೃಷ್ಣ ಅವರು ಹೇಳ್ತಾರೆ, ಬಿಡದಿ ಟೌನ್ಶಿಪ್ ಯೋಜನೆ ಬೇಡ ಅನ್ನುವವರು ಕೋರ್ಟ್ಗೆ ಹೋಗ್ಲಿ. ಆಯ್ತು ಸ್ವಾಮಿ, ಅವರು ಕೋರ್ಟ್ಗೆ ಹೋಗ್ತಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತಲೂ ಕೂಡ ಹೇಳಿದ್ದಾರೆ. ಏನಾದರೂ ಸಚಿವ ಸ್ಥಾನ ಕೊಡಲಿ ಅಂತ ಹೇಳಿ ಇಷ್ಟರ ಮಟ್ಟಿಗೆ ಹೋರಾಟಗಳನ್ನ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾಕಂದರೆ ಆ ಭಾಗದ ರೈತರು ಟೌನ್ಶಿಪ್ ಬೇಡ ಅಂತ ಹೇಳಿ 500 ದಿನಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭೂಮಿ ಬಿಡಲ್ಲ, ನಾವು ಪ್ರಾಣ ಬೇಕಾದರೂ ಬಿಡ್ತೀವಿ, 1 ಇಂಚು ಭೂಮಿ ಬಿಡಲ್ಲ ಅಂತ ಹೇಳಿ. ಬಟ್ ಬಾಲಕೃಷ್ಣ ಅವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಈ ಸಂಬಂಧ JDSನ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸುಮಾರು 1-2 ಬಾರಿ ಪಾದಯಾತ್ರೆ ಮಾಡ್ತಾರೆ, ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. 3-4 ಬಾರಿ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇನೇನೆ, ಅದರ ಜೊತೆಗೆ BJP ನಾಯಕರುಗಳು ಕೂಡ ಅಷ್ಟೇನೇನೆ. ಆರ್ ಅಶೋಕ್ ಅವರಿರಬಹುದು, ಅದರ ಜೊತೆಗೆ ವಿಜಯೇಂದ್ರ ಅವರಿರಬಹುದು, ಅದರ ಜೊತೆಗೆ ಯತ್ನಾಳ್ ಅವರಿರಬಹುದು, BJP ನಾಯಕರುಗಳು ಕೂಡ ಬೆಂಬಲ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಂತೂ ಹೇಳಿಬಿಟ್ಟಿದ್ದಾರೆ, ಸಂಪೂರ್ಣವಾಗಿ ನಾವು ಕೋರ್ಟ್ಗೆ ಹೋಗೋಣ, ರೈತರು ಒಂದೇ ₹1 ಖರ್ಚು ಮಾಡಬೇಡಿ, ಅದೇನಾಗುತ್ತೆ ಖರ್ಚು ವೆಚ್ಚಗಳನ್ನು ನಾನೇ ಭರಿಸ್ತೀನಿ ಅಂತ ಹೇಳಿ. ಯಾಕಂದರೆ ಇಲ್ಲಿ ಪಕ್ಷದ ಚಿಹ್ನೆ ಇಟ್ಕೊಂಡು ಅಥವಾ ಪಕ್ಷದ ಬಾವುಟಗಳನ್ನು ಇಟ್ಕೊಂಡು ಪಕ್ಷದ ಶಾಲ್ ಹಾಕೊಂಡು ನಾನು ಬಂದಿಲ್ಲ, ಒಬ್ಬ ರೈತನ ಮಗನಾಗಿ ನಾನು ಬಂದಿದ್ದೀನಿ ಅಂತ. ಬಟ್ ಬಾಲಕೃಷ್ಣ ಅವರು ಯಾಕೋ ಬಹಳ ಉದ್ದಟತನದ ದುರಹಂಕಾರದ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಅದು ಯಾರಿಗೆ ಪ್ರಾಮಿಸ್ ಮಾಡಿದಾರೋ, ಅದೆಷ್ಟು ದುಡ್ಡು ಪಡ್ಕೊಂಡಿದ್ದಾರೋ ಅದೇನು ಅನ್ನೋದು ಗೊತ್ತಿಲ್ಲ, ಅವರೇ ಹೇಳಬೇಕು. ಬಿಡದಿ ಟೌನ್ಶಿಪ್ಪನ್ನು ನಾನು ಮಾಡೇ ಮಾಡ್ತೀನಿ. ಈಗ ಆಲ್ರೆಡಿ 71,000 ಸಹಿ ಸಂಗ್ರಹ ಆಗಿದೆ ಟೌನ್ಶಿಪ್ ಬೇಡ ಅಂತ ಹೇಳಿ. ಬಟ್ ಆದರೆ ಬಾಲಕೃಷ್ಣ ಅವರು ಹೇಳಂಗೆ 80% ರೈತರು ಕೊಡ್ತೀನಿ ಭೂಮಿ ಅಂತ ಹೇಳ್ತಾರಂತೆ, ಇನ್ನುಳಿದ 20%. ಬಟ್ ನಾವು ಸ್ಪೀಡ್ ನ್ಯೂಸ್ ಕನ್ನಡ ಅಲ್ಲೋಗಿ ವಾಸ್ತವವನ್ನು ನೋಡಿದಾಗ 20% ರೈತರು ಕೊಡ್ತೀನಿ ಅಂತಾರೆ, 80% ರೈತರು ಭೂಮಿ ಕೊಡಲ್ಲ ಅಂತಲೇ ಇರೋದು. ಬಿಡದಿ ಟೌನ್ಶಿಪ್ ಯೋಜನೆ ಬೇಡ ಅನ್ನೋರು ಕೋರ್ಟ್ಗೆ ಹೋಗಲಿ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಅದರ ಜೊತೆಗೆ ಈ ಸಚಿವ ಸ್ಥಾನದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಸಚಿವ ಸಂಪುಟದಲ್ಲಿ 60ರಷ್ಟು ಹೊಸಬರಿಗೆ, 40ರಷ್ಟು ಹಳಬರಿಗೆ ಅವಕಾಶ ನೀಡೋ ಕುರಿತು ಚರ್ಚೆ ಆಗ್ತಾ ಇದೆ. ನಾನು ಕೂಡ ಆಕಾಂಕ್ಷಿಯಾಗಿದ್ದೀನಿ, ಈ ಬಾರಿ ನನಗೆ ಅವಕಾಶ ಸಿಗುತ್ತೆ, ಅವಕಾಶ ಸಿಗಲಿ ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬಿಡದಿ ಟೌನ್ಶಿಪ್ ವಿಚಾರ ಮುಗಿದ ಅಧ್ಯಾಯ ಅಂತೆ. ಅದು ಯಾವ ಕಡೆಯಿಂದ ಮುಗಿದ ಅಧ್ಯಾಯ? 7 ಗ್ರಾಮಗಳಲ್ಲಿ ಭೂಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಿದ ತಕ್ಷಣ ನೀವು ನಾಳೆನೇ ಹೋಗ್ಬಿಟ್ಟು ಟೌನ್ಶಿಪ್ ಮಾಡೋಕ್ಕಾಗ್ಬಿಡುತ್ತಾ ಬಾಲಕೃಷ್ಣ ಅವರೇ? ಉಳಿದಿರೋದು 2 ಗ್ರಾಮ, ಶೀಘ್ರವಾಗಿ ಅಧಿಸೂಚನೆ ಬರುತ್ತೆ. ಅಲ್ಲಿಯ ರೈತರು ಹೇಳ್ತಾ ಇದ್ದಾರೆ, ಬಾಲಕೃಷ್ಣ ಅವರೇ ನಿಮಗೆ ತಾಕತ್ತಿದ್ರೆ ಬಂದು ನಮ್ಮ ಮುಂದೆ ನಿಂತ್ಕೊಂಡು ಮಾತಾಡಿ ಅಂತ. ನೀವು ನಿಂತ್ಕೊಂಡು ಮಾತಾಡ್ತಾನೆ ಇಲ್ವಲ್ಲ. ಆ ಬೈರಮಂಗಲದಲ್ಲಿ ಎಷ್ಟು ದಿನದಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ? 450ಕ್ಕಿಂತ ಹೆಚ್ಚು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ದಿನ ಅಲ್ಲಿಗೆ ಹೋಗಿಲ್ಲ. ಆ ರೈತರ ಹೋರಾಟಕ್ಕೆ ಹೋಗ್ಬೇಕಲ್ವಾ? ಪರ ಇರೋರನ್ನ ಭೇಟಿ ಮಾಡ್ತೀರಾ, ಅವರಿಗೆ ಚೆಕ್ಗಳನ್ನು ಕೊಡ್ತೀರಾ, ಅವ್ರ ಜೊತೆಗೆ ಪ್ರೆಸ್ ಮೀಟ್ ಮಾಡ್ತೀರಾ, ಮೀಟಿಂಗ್ ಮಾಡ್ತೀರಾ. ಬಾಲಕೃಷ್ಣ ಅವರೇ, ಬಿಡದಿ ಟೌನ್ಶಿಪ್ ವಿರೋಧ ಇರುವಂತಹ ರೈತರನ್ನ ಯಾಕೆ ಭೇಟಿ ಮಾಡ್ತಾ ಇಲ್ಲ? ಈಗ ಹೇಳ್ತೀರಾ ಅದು ಮುಗಿದ ಅಧ್ಯಾಯ. ಯಾವುದು ಇದು? ಬಾಲಕೃಷ್ಣ ಅವ್ರ ಮನೆದ ಜಮೀನು, ಬಾಲಕೃಷ್ಣ ಅವ್ರದ ಆಸ್ತಿ. ರೈತರು ಕೇಳ್ತಾ ಇದ್ದಾರೆ, ನಿಮ್ಮ ಅಪ್ಪಂದ ಇದು? DK ಶಿವಕುಮಾರ್ ಅವರ ಅಪ್ಪಂದ? ಅಲ್ಲಿಯ ರೈತರು ಕೇಳ್ತಾ ಇರೋದು. ಟೌನ್ಶಿಪ್ ಬೇಡ ಅನ್ನೋರು ಕೋರ್ಟ್ಗೆ ಹೋಗಲಿ. ಮಾಗಡಿ ಶಾಸಕ HC ಬಾಲಕೃಷ್ಣ ಅವರು ಹೇಳಿರೋದು, ಆಯಿತು ಕೋರ್ಟ್ ಏನು ಮಾಡುತ್ತೆ ನೋಡೋಣ. ಟೌನ್ಶಿಪ್ ನಿರ್ಮಾಣಕ್ಕೆ ಭೂಮಿ ಕೊಡೋದಕ್ಕೆ ಒಪ್ಪಿರುವವರು ಪರಿಹಾರ ಮತ್ತು ಪಾಲುದಾರಿಕೆ ಪ್ರಮಾಣ ಪತ್ರವನ್ನು ಪಡಿತಾ ಇದ್ದಾರೆ. ಯೋಜನೆ ಬೇಡ ಅನ್ನುವವರು ಹೋರಾಟ ಮಾಡ್ತಿದ್ದಾರೆ. ಹೌದು, ಅದು ಅವರ ಹಕ್ಕು, ಅವರ ತಲತಲಾಂತರಗಳಿಂದ ಬಂದಿರುವಂತಹ ಆಸ್ತಿ. ಬಾಲಕೃಷ್ಣ ಅವರೇ, ಅಲ್ಲಿರುವಂತಹ ಆಸ್ತಿ ಯಾರು 10 ಎಕರೆ 20 ಎಕರೆ ಇರೋರು ಪಾಪ ರೈತರು ಇದು ಮಾಡ್ತಾ ಇಲ್ಲ. 10 ಗುಂಟೆ 20 ಗುಂಟೆ 30 ಗುಂಟೆ ಇರುವಂತಹ ರೈತರು ನಾವು ಕೊಡಲ್ಲ ಅಂತಿದ್ದಾರೆ. ನೀವು ಕೊಡೋ ಬಿಡಗಾಸ್ ಇಟ್ಕೊಂಡು ಅವ್ರೇನು ಮಾಡೋಕ್ಕಾಗುತ್ತೆ? ನೀವು ಕೊಡೋ ಬಿಡಗಾಸ್ ಇಟ್ಕೊಂಡು ಒಂದು 30-40 ಸೈಟು ಬರಲ್ಲ. 10 ಗುಂಟೆ 20 ಗುಂಟೆ ರೈತರಿಗೆ ನೀವು ಕೊಡೋ ಪರಿಹಾರ 5 ಹಸ 4 ಹಸ ಸಾಕೊಂಡು ತಿಂಗಳಿಗೆ 30,000 ರಿಂದ 40,000 ಆದಾಯ ತಕ್ಕೊಂಡಿದ್ದಾರೆ.
ಈಗಾಗಲೇ ಜಿಲ್ಲಾಧಿಕಾರಿಗಳು ಸಭೆ ಮಾಡಿದಾರಂತೆ. ಕೆಲವರು ಒಪ್ಕೊಂಡಿದ್ದಾರೆ, ಉಳಿದವರು ಬೇಡ ಅಂತಿದ್ದಾರೆ. ಆಯಿತು, ಒಪ್ಕೊಂಡಿರೋರ್ನ ಟೌನ್ಶಿಪ್ ಮಾಡಿ, ಉಳಿದವ್ರ ಜಮೀನು ಹಾಗೆ ಬಿಟ್ಟುಬಿಡಿ. ಯೋಜನಾ ಪ್ರದೇಶದ ರೈತರ ಅಹವಾಲನ್ನು ಆಲಿಸೋದಕ್ಕೆ ಶೀಘ್ರದಲ್ಲೇ ಸಮಿತಿಯನ್ನು ರಚಿಸಲಾಗುತ್ತೆ. ಏನು ಸಮಿತಿ ರಚಿಸ್ತೀರಾ, ಅದೇನು ಮಾಡ್ತಿರೋ, ಬಟ್ 80% ರೈತರು ಒಪ್ಪಲ್ಲ ಅಂತಿದ್ದಾರೆ. ನೀವು ಹೇಳ್ದಂಗೇನೆ ಕೋರ್ಟ್ಗೆ ಹೋಗಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಕೂಡ ಕೋರ್ಟ್ಗೆ ಹೋಗ್ತಾರೆ. ಕಾನೂನಿನ ಅಡಿಯಲ್ಲಿ ಏನಾಗುತ್ತೆ ಕಾದು ನೋಡೋಣ.